ಮರಳುಗೊಳಿಸ್ಲತ್ತಾನೆ. ದೇವರು ಸೈತಾನನಿಗೆ ನರಕ ಸೃಷ್ಟಿ ಮಾಡ್ಯಾನ, ಮನುಷ್ಯನಿಗಲ್ಲ. ಆದರೆ ನಾವು ಸೈತಾನನಿಗೆ ಫಾಲೋ ಮಾಡಿದ್ರೆ ನಾವು ಯಾರ ಬಳಿಗೆ ಹೋಗ್ತೇವೆ? ಸೈತಾನನಿರೋಂಥ ಜಾಗಕ್ಕೆ ನಾವು ಹೋಗುವಂಥವರಾಗಿರ್ತೇವೆ. ಅದಕ್ಕೆ ದೇವ್ರ ವಾಕ್ಯ ಹೇಳತ್ತದ, ನಾವು ದೇವ್ರಿಗೆ ಫಾಲೋ ಮಾಡಬೇಕು. ದೇವರೇ, ನನ್ನ ಒಳಗಡೆ ಸೈತಾನನಾಗಲಿ, ಸೈತಾನನ ಆಲೋಚನೆಗಳಾಗಲಿ, ಸೈತಾನನ ಮಾತುಗಳಾಗಲಿ, ಸೈತಾನನ ಒಂದು ಜೀವಿತ ಆಗಲಿ ಒಂದು ವೇಳೆ ನನ್ನ ಒಳಗಡೆ ಇದ್ರೆ ದೇವರೇ, ಅದನ್ನು ನೀನು ತೆಗೆದಾಕು. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನನ್ನನ್ನು ನೀನು ಮಾರ್ಪಡಿಸ್ಕೋ ಎಂಬುದಾಗಿ ನಾವೇನು ಮಾಡಬೇಕು? ನಾವು ಪ್ರಾರ್ಥನೆ ನಾವು ಮಾಡಬೇಕು. ಪ್ರತಿ ದಿವಸ ಸೈತಾನ ಏನು ಮಾಡ್ತಾನೆ ಅಂತಂತಂದ್ರೆ, ನಮ್ಮನ್ನ ಹೇಗಾದ್ರೂ ಮಾಡಿ ನಮ್ಮನ್ನ ಮರಳುಗೊಳಿಸುವಂತವನಾಗಿರ್ತಾನೆ. ಆತನು ಪರಲೋಕ ರಾಜ್ಯದಲ್ಲಿದ್ದನು. ಪರಲೋಕ ರಾಜ್ಯದಿಂದ ಅವನು ಎಲ್ಲಿ ಬಿದ್ದಿದ್ದಾನೆ? ಭೂಮಿ ಮೇಲೆ ಬಿದ್ದಿದ್ದಾನೆ. ಭೂಲೋಕದಲ್ಲಿರುವಂತ ಎಲ್ಲಾ ಜನಗಳಿಗೆ ಏನ್ ಮಾಡ್ತಾನಂತ 9ನೇ ವಚನದಾಗ ನಾವು ನೋಡುತ್ತೇವೆ, ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಠ ಮಹಾ ಘಟಸರ್ಪನು ಅಂತಲೂ ಪಿಶಾಚನಂತಲೂ ಸೈತಾನನಂತೂ ಹೆಸರು ಉಳ್ಳ ಪುರಾತನ ಘಟಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು, ಮತ್ತು ಅವರ ದೂತರು ಕೂಡ ಆ ಭೂಮಿಗೆ ಬಿದ್ದಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ಈ ಲೋಕದಾಗಿರೋಂಥ ಜನಗಳನ್ನೆಲ್ಲ ಮರಳು ಮಾಡ್ತಾ ಇದ್ದಾರೆ. ನಾನು ನಿಮಗೆ ಸ್ವರ್ಗಕ್ಕೆ ಕೊಯ್ತೀನಿ ಅಂತಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ನರಕ ಕೊಯ್ಲತ್ತದೆ. ಇವತ್ತು ನಾವು ಕೂಡ